ನ್ಯೂಸ್ ಚಾನಲನ್ನು ಪ್ರಾರಂಭಿಸಿದ್ದಾರೆ. ಭಾಳ ಸಂತೋಷ. ಅದನ್ನು ಯಶಸ್ವಿಯಾಗಲಿ. ನಮ್ಮ ಮಹೇಶ್ ನಿಲ್ಕಂಠ ಸ್ವಾಮಿಯವರು ಅದರ ಮುಖ್ಯಸ್ಥರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಎಲ್ಲರ ಸಹಕಾರದೊಂದಿಗೆ ಜಸ್ಟ್ ಚಾನಲ್ ಒಳ್ಳೆಯ ಕಾರ್ಯ ಮಾಡಲಿ. ಮರೆಯಾಗಿರುವಂಥ ಅನೇಕರನ್ನು ಗುರುತಿಸಿ ಬೆಳಕಿಗೆ ತರುವಂತಾಗಲಿ. ಅವರನ್ನು ಬೆಳಕಿಗೆ ತಂದು ಮತ್ತೊಬ್ಬರಿಗೆ ಪ್ರೇರಣಾದಾಯಕರಾಗಲಿ ಅನ್ನುವಂಥ ಮಾತನ್ನು ಹೇಳಿ ಜಸ್ಟ್ ಚಾನಲ್ ಯಶಸ್ವಿಯಾಗಿ ನಿರ್ವಹಿಸಲಿ. ಎಲ್ಲರ ಜನಪ್ರಿಯತೆ ಗಳಿಸಲಿ. ಎಲ್ಲರಿಗೂ ಉಪಯೋಗವಾಗಲಿ. ಅಂಥ ಉಪಯೋಗವಾಗುವಂತಹ ಕಾರ್ಯಕ್ರಮಗಳನ್ನು ಅವರು ನಿರೂಪಿಸ್ತಾ ಇದ್ದಾರೆ. ಅವ್ರ ಕಾರ್ಯಕ್ಕೆ ಜಯವಾಗಲಿ ಅಂತ ಶುಭ ಹಾರೈಸ್ತಾ ಇದ್ದೀನಿ. ಶರಣಾರ್ಥಿ. ನೂತನ ಅನುಭವ ಮಂಟಪ ಸರ್ಕಾರದ ಒಂದು ಬೃಹತ್ 700 ಕೋಟಿ ರೂಪಾಯಿ ಒಂದು ಸಹಾಯ ಸಹಕಾರದಲ್ಲಿ ಅನುಭವ ಮಂಟಪ ಭಾಳ ರಾತ್ರಿ ಹಗಲ ಕಾರ್ಯ ನಡೆದಿದೆ. ಆ ಅನುಭವ ಮಂಟಪದ ಉದ್ಘಾಟನೆಯನ್ನು 2022ರಲ್ಲಿ ಆಗುವ ನಿರೀಕ್ಷೆ ಇದೆ. ಆ ಅನುಭವ ಮಂಟಪ ಇದು ಜಗತ್ತಿನ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಅಷ್ಟೇ ಅಲ್ಲ, ಅಲ್ಲಿ ನಡೆಯುವ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ, ನೈತಿಕ ಎಲ್ಲ ರೀತಿಯಿಂದ ಸಮಾನತೆಯ ಕಾರ್ಯ ನಡೆದಿರುವುದು. ಅದನ್ನು ಮತ್ತೊಮ್ಮೆ ಈ ಯುಗದಲ್ಲಿ 21ನೇ ಶತಮಾನದಲ್ಲಿ ಆ ಅನುಭವ ಮಂಟಪ ಮತ್ತೆ ಎಲ್ಲರ ಮನಸ್ಸನ್ನು, ಎಲ್ಲರ ಭಾವನ ಅರಿಸುವಂಥ ಒಂದು ಬೃಹತ್ ಕಾರ್ಯಯೋಜನೆ ಅನುಭವ ಮಂಟಪದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದು 2022 ಬಿಡುಗಡೆ ಆದ ನಂತರ ನಿಮ್ಮ ಕಾರ್ಯ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ. ನಾವು ನೀವೆಲ್ಲ ಅನುಭವ ಮಂಟಪದ ಮಾರ್ಗದಲ್ಲಿ, ಆ ಅನುಭವದ ಮಾರ್ಗದಲ್ಲಿ ನಡೆಯೋಣ. ಅನುಭವ ಮಂಟಪದ ಸಂಕಲ್ಪ ಅದೇನದ ಅದನ್ನು ನಿಜವಾಗಿಸಿಕೊಳ್ಳೋಣ. ಅದನ್ನು ಆಚರಣೆಯಲ್ಲಿ, ಕ್ರಿಯೆಯಲ್ಲಿ ತರೋಣ ಅಂತ ಹಾರೈಸಿ 2 ಮಾತನ್ನು ಮುಕ್ತಾಯ ಮಾಡಿ. ಈಗ ರೆಸ್ಪೆಕ್ಟ್ ಬೀದರ್ ಒಂದು ಸಣ್ಣ ಲೈಟ್ ಜಸ್ಟ್ ಫ್ಯಾಕ್ಟ್ ಅಂತ ಒಂದು ಇದು ವೆಬ್ಸೈಟ್ ಅದು ಸತ್ಯಮೇವ ಜಯತೆ ಟ್ಯಾಗ್ ಅನ್ನೋದು ವೆಬ್ಸೈಟಲ್ಲಿ ಥ್ರೂಔಟ್ ಕರ್ನಾಟಕ ಪೊಲಿಟಿಕಲ್ ಬೇಸಿಕಲಿ ಪಾಡ್ಕಾಸ್ಟು, ಡಾಕ್ಯುಮೆಂಟರಿ ಫಿಲ್ಮ್ಸ್ಗೂ ವರ್ಕ್ ಮಾಡ್ತಿರ್ತಾರೆ. ಈಗ ಎಷ್ಟು ಬೀದರ್ದಾಗಿ ಬಸವಕಂದ್ರೆ ಅನುಭವ ಮಂಟಪದಲ್ಲಿ ಮಾಡಿದೆ. ಎಷ್ಟು ಅನುಭವ ಮಂಟಪದಲ್ಲಿ ಅದು